ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತು ನಾವು ಸಿ ಬಕ್ಥಾರ್ನ್ ಮತ್ತು ಅದರ ಬೆನಿಫಿಟ್ಸ್ಗಳ ಕುರಿತು ಮಾತಾಡೋಣ. ಮೊದಲಿಗೆ ಸಿ ಬಕ್ಥಾರ್ನ್ ಅಂತ ಹೇಳಿದರೆ ಇದು ಒಂದು ಸಮುದ್ರದ ಮುಳ್ಳುಗಿಡ. ಇದನ್ನು ವಂಡಬೆರಿ ಮತ್ತು ಲೇಬೆರಿ ಅಂತ ಕೂಡ ಕರೀತಾರೆ. ಈ ಸಿ ಬಕ್ಥಾರ್ನ್ ಅನ್ನು ಸುಮಾರು 1400 ವರ್ಷಗಳ ಹಿಂದಿನಿಂದಲೂ ಕೂಡ ಬಳಸಿಕೊಂಡು ಬರಲಾಗಿದೆ. ಆ್ಯಂಡ್ ಇದರ ಒಂದು ಸ್ಪೆಷಾಲಿಟಿ ಎಷ್ಟು ಇದೆ ಅಂತ ಹೇಳಿದರೆ, ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಕೂಡ ಅವರ ಒಂದು ಸ್ಪೀಚ್ನಲ್ಲಿ ಈ ಒಂದು ಸಿ ಬಕ್ಥಾರ್ನ್ನಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದರ ಕುರಿತು ಹೇಳಿದ್ದಾರೆ. ಒಂದು ಮಾನವ ದೇಹಕ್ಕೆ ವೈಟಮಿನ್ ಸಿ ಎಷ್ಟು ಪೂರೈಕೆ ಆಗಬೇಕು ಅವೆಲ್ಲವನ್ನು ನೀಡುವಂಥ ಸಾಮರ್ಥ್ಯ ಈ ಒಂದು ಸಿ ಬಕ್ಥಾರ್ನ್ಗೆ ಇದೆ ಎಂಬುವಂಥ ಒಂದು ಉಪಯುಕ್ತ ಮಾಹಿತಿಯನ್ನು ಅವರು ನೀಡಿದರು. ಇವತ್ತಿನ ಟೈಮಲ್ಲಿ ನಿಮಗೆ ಗೊತ್ತಿರ್ಬೋದು, ನಾವು ಸರಿಯಾದ ಸಮಯದಲ್ಲಿ ಊಟ ತಿಂಡಿಯನ್ನು ಮಾಡ್ತಾ ಇಲ್ಲ, ಜಂಕ್ ಫುಡ್ಡನ್ನು ಅತಿಯಾಗಿ ಸೇವಿಸ್ತಾ ಇದ್ದೀವಿ, ತುಂಬ ಸ್ಟ್ರೆಸ್ಫುಲ್ ಆಗಿರುವಂಥ ಒಂದು ಲೈಫನ್ನು ನಡೆಸ್ತಾ ಇದ್ದೀವಿ ಮತ್ತು ನಾವು ತಿಂತಾ ಇರುವಂಥ ಆಹಾರ ನಮ್ಮ ಹೊಟ್ಟೆ ತುಂಬಿಸ್ತಾ ಇದೆಯೇ ವಿನಃ ನಮಗೆ ಸರಿಯಾದ ನ್ಯೂಟ್ರಿಯೆಂಟ್ಸ್ಗಳನ್ನು ಅದು ಕೊಡ್ತಾ ಇಲ್ಲ. ಈ ಎಲ್ಲ ಕಾರಣಗಳಿಂದ ನಾವು ತುಂಬ ಇನ್ಆಕ್ಟಿವ್ ಅಥವಾ ಲೇಜಿ ಆಗ್ತಾ ಇದ್ದೀವಿ. ಹಾಗಾದರೆ ಇದಕ್ಕೆ ಪರಿಹಾರವನ್ನು ನಮಗೆ ಸಿ ಬಕ್ಥಾರ್ನ್ ನೀಡಬಲ್ಲದು. ಅದು ಹೇಗೆ ಅಂದರೆ, ಸಿ ಬಕ್ಥಾರ್ನ್ನಲ್ಲಿ ಒಮೆಗಾ 3, ಒಮೆಗಾ 7, 6, 9 ಫ್ಯಾಟಿ ಆ್ಯಸಿಡ್ಗಳು ಹೇರಳವಾಗಿ ಇವೆ ಮತ್ತು ವಿಟಮಿನ್ಸ್ಗಳಾದ ವಿಟಮಿನ್ ಕೆ, ವಿಟಮಿನ್ ಸಿ, ಇ, ಬಿಗಳು ಕೂಡ ಇದರಲ್ಲಿ ಇವೆ ಮತ್ತು ಮಿನರಲ್ಗಳಾದ ಜಿಂಕ್, ಅಯನ್ ಮತ್ತು ಮ್ಯಾಗ್ನೀಷಿಯಂಗಳು ಕೂಡ ಇದರಲ್ಲಿ ಹೇರಳವಾಗಿ ಇವೆ. ಕೆಲವೊಂದು ಅಮೈನೋ ಆ್ಯಸಿಡ್ಗಳು ಹಾಗೂ 190 ಬಯೋ ಆಕ್ಟಿವ್ ಕಾಂಪೌಂಡ್ಸ್ಗಳಿಂದ ಇದು ಕೂಡಿದೆ. ಈಗ ನಾವು ಸಿ ಬಕ್ಥಾರ್ನ್ನ ಬೆನಿಫಿಟ್ಸ್ ಅನ್ನು ನೋಡೋಣ. ಮೊದಲಿಗೆ ಇದು ನಮ್ಮ ಶಕ್ತಿಯನ್ನು ಮತ್ತು ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ. ಇದರ ಎರಡನೆಯ ಬೆನಿಫಿಟ್, ಇದು ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ. ಹೇಗೆ ಅಂದರೆ, ನಮ್ಮ ಹೃದಯದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕರಗಿಸುವಲ್ಲಿ ಇದು ಬಹಳ ಸಹಕಾರಿ. ಇನ್ನು ಬೆನ್ನು ನೋವು ಮತ್ತು ಸಂಧಿ ನೋವುಗಳಿಗೂ ಕೂಡ ಇದು ಒಳ್ಳೆಯ ಪರಿಹಾರವನ್ನು ನೀಡುತ್ತದೆ. ಆರೋಗ್ಯಕರ ಮತ್ತು ಕಾಂತಿಯುಕ್ತ ಚರ್ಮಕ್ಕಾಗಿ ನಾವು ಸಿ ಬಕ್ಥಾರ್ನ್ ಸೇವನೆಯನ್ನು ಮಾಡಬಹುದು. ಇವತ್ತಿನ ದಿನ ಈ ಜಗತ್ತು ಎದುರಿಸುತ್ತಿರುವ ಸಮಸ್ಯೆ ಎಂದರೆ ಅತಿಯಾದ ತೂಕ, ಒಬೆಸಿಟಿ. ಈ ಒಂದು ಬೊಜ್ಜನ್ನು ಕರಗಿಸಲು ಕೂಡ ನಮಗೆ ಸಿ ಬಕ್ಥಾರ್ನ್ ಬಹಳ ಸಹಾಯವನ್ನು ಮಾಡುತ್ತದೆ. ಇದರಿಂದಾಗಿ ನಾವು ನಮ್ಮ ಬೊಜ್ಜಿನ ಜೊತೆಗೆ ಬರುವಂತಹ ಹಲವಾರು ರೋಗಗಳನ್ನು ದೂರ ಇಡಬಹುದು. ಇನ್ನು ನಮ್ಮ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸಲು ಕೂಡ ಸಿ ಬಕ್ಥಾರ್ನ್ ಬಹಳ ಸಹಕಾರಿ. ಎಲ್ಲರನ್ನು ಕಾಡುವ ಒಂದು ಸಮಸ್ಯೆ ಗ್ಯಾಸ್ಟ್ರಿಕ್, ಇದಕ್ಕೂ ಕೂಡ ಇದೊಂದು ರಾಮಬಾಣ. ಇನ್ನು ಮುಖದ ಮೇಲೆ ಮೂಡುವಂತಹ ಮೊಡವೆಗಳು ಏನಿವೆ ಅವುಗಳನ್ನು ಕಡಿಮೆ ಮಾಡಲು ಕೂಡ ನಾವು ಸಿ ಬಕ್ಥಾರ್ನ್ ಅನ್ನು ಬಳಸಬಹುದು. ಸಾಮಾನ್ಯವಾಗಿ ಎಲ್ಲರನ್ನು ಕಾಣುವಂತಹ ಒಂದು ಸಮಸ್ಯೆ ಎಂದರೆ ಅದು ನೆಗಡಿ, ಕೆಮ್ಮು, ಶೀತ, ಈ ರೀತಿಯ ಅಲರ್ಜಿಗಳು. ಇವುಗಳಿಗೂ ಕೂಡ ಒಂದು ಒಳ್ಳೆಯ ಪರಿಹಾರವನ್ನು ಸಿ ಬಕ್ಥಾರ್ನ್ ನೀಡುತ್ತದೆ. ಇನ್ನು ಸುಟ್ಟ ಕಲೆಗಳು ಅಥವಾ ಸುಟ್ಟ ಗಾಯಗಳ ಮೇಲೆ ಸಿ ಬಕ್ಥಾರ್ನ್ ಎಣ್ಣೆಯನ್ನು ಲೇಪಿಸುವುದರ ಮೂಲಕ ಉರಿಯನ್ನು ಅಥವಾ ನೋವನ್ನು ಶಮನ ಮಾಡಬಹುದು. ಮಧುಮೇಹ ಉಳ್ಳವರು ಕೂಡ ಇದನ್ನು ತೆಗೆದುಕೊಳ್ಳಬಹುದು. ರಕ್ತದಲ್ಲಿರುವಂತಹ ಸಕ್ಕರೆ ಅಂಶವನ್ನು ಕಡಿಮೆ ಮಾಡುವಲ್ಲಿ ಇದು ಸಹಕಾರಿ. ನಮ್ಮ ನರಮಂಡಲದ ಆರೋಗ್ಯವನ್ನು ಕೂಡ ಇದು ಚೆನ್ನಾಗಿ ಇರಿಸುತ್ತದೆ, ಯಾವುದೇ ಹಾನಿಯಾಗದಂತೆ ನೋಡಿಕೊಳ್ಳುತ್ತದೆ. ಇನ್ನು ಅಸ್ತಮ ರೋಗಿಗಳು ಕೂಡ ಈ ಒಂದು ಸಿ ಬಕ್ಥಾರ್ನ್ನಿಂದ ಒಳ್ಳೆಯ ಉಪಯೋಗವನ್ನು ಪಡೆದುಕೊಂಡಿದ್ದಾರೆ. ಈ ಸಿ ಬಕ್ಥಾರ್ನ್ ಅನ್ನು ನೀವು ನಿಮ್ಮ ಆಹಾರ ಕ್ರಮದಲ್ಲಿ ಅಳವಡಿಸಿಕೊಂಡು ಇದರ ಎಲ್ಲ ಪ್ರಯೋಜನಗಳನ್ನು ಪಡೆಯಿರಿ. ಮಾರುಕಟ್ಟೆಯಲ್ಲಿ ಉತ್ತಮ ಕ್ವಾಲಿಟಿಯ ಸಿ ಬಕ್ಥಾರ್ನ್ ಅನ್ನೇ ನೋಡಿಕೊಂಡು ಖರೀದಿಸಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.